ಆರೋಪಿ ಕಮಲಾಕರ್ ಭಟ್ ಫೋಟೋ ಜಟಾಪಟಿ ಮುಂದುವರಿತಾ ಇದೆ. ಬಿಕೆ ಹರಿಪ್ರಸಾದ್ ಒಂದಿಷ್ಟು ಫೋಟೋಗಳನ್ನು ಹಾಕಿ ಬಿಜೆಪಿ ನಾಯಕರ ಕಾಲೆಳೆದ್ರು, ಅವರಿಗೆ ಬುದ್ಧಿ ಮಾತು ಹೇಳುವಂತ ಕೆಲಸ ಮಾಡಿದ್ರು. ಈ ಆರೋಪಕ್ಕೆ ಸುರೇಶ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಸಿಎಂ ಜೊತೆ ಕಮಲಾಕರ್ ಭಟ್ ಇರುವಂತ ಒಂದು ಫೋಟೋವನ್ನ ಈಗ ಸುರೇಶ್ ಅವರು ಕೂಡ, ಶಾಸಕ ಸುರೇಶ್ ಅವರು ಕೂಡ ಹುಡುಕಿ ತೆಗೆದು ಅದನ್ನು ಪೋಸ್ಟ್ ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಸಿಎಂ ಭಾಗಿಯಾಗಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಸ್ ಇಟ್ ಈಸ್ ಹರಿಪ್ರಸಾದ್ ಅವರು ಹೇಗೆ ಪ್ರಶ್ನೆ ಮಾಡಿದ್ರು ಅದೇ ಪ್ರಶ್ನೆಯನ್ನು ಈಗ ಮಾಡಿರೋದು ಸುರೇಶ್ ಕುಮಾರ್ ಅವರು ಮಾಡಿರೋದು. ಕೊಳೆತ ಮನಸ್ಸಿಗೆ ಕೊಳೆತ ವಿಚಾರಗಳೇ ಬರೋದು ಅಂತ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಕಮಲಾಕರ್ ಫೋಟೋವೊಂದನ್ನ ಪೋಸ್ಟ್ ಮಾಡಿದ್ದಾರೆ ಶಾಸಕ ಸುರೇಶ್ ಕುಮಾರ್. ಸಿಎಂ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕುಳಿತಂತ ಕಮಲಾಕರ್ ಭಟ್ ಒಂದು ಸೆಲ್ಫಿಯನ್ನ ತೆಗೆದುಕೊಂಡಂತ ಫೋಟೋ ಅದು ನೋಡಿ. ಐ ಥಿಂಕ್ ಫ್ಲೈಟ್ ಅಂತ ಅನ್ಸುತ್ತೆ, ವಿಮಾನದಲ್ಲಿ ಕುಂತಂತ ಸಂದರ್ಭದಲ್ಲಿ ತೆಗೆದಂತ ಫೋಟೋ ಅಂತ ಕಾಣಿಸುತ್ತೆ. ಅದನ್ನ ಫೋಟೋವನ್ನ ತೆಗೆದು ಸುರೇಶ್ ಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರನ್ನ ಟ್ಯಾಗ್ ಮಾಡಿದ್ದಾರೆ ಕೂಡ. ಈ ಫೋಟೋ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗಿರುವಂತ ಹಲ್ಲೆ ಕೊಲೆ ಕೇಸ್ ಏನಿದೆ ಕಮಲಾಕರ್ ಭಟ್ದು, ಅದರಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಅಂತ ಅರ್ಥನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಯು ಭಾಗಿನೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಕಡೆ ಹರಿಪ್ರಸಾದ್ ಅವರು, ಸುರೇಶ್ ಕುಮಾರ್, ವಿಜೇಂದ್ರ ಸೇರಿದಂಗೆ ಒಂದಿಷ್ಟು ಬಿಜೆಪಿ ನಾಯಕರ ಫೋಟೋಗಳನ್ನ, ಕಮಲಾಕರ್ ಭಟ್ ಜೊತೆ ಇರುವಂತಹ ಫೋಟೋಗಳನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಷತ್ನಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಪೋಸ್ಟ್ಗೆ ಶಾಸಕ ಸುರೇಶ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಮಲಾಕರ್ ಭಟ್ನ 7 ವರ್ಷದ ಹಿಂದೆ ನಾನು ಭೇಟಿ ಮಾಡಿದ್ದೆ, ಅದು ಕೇವಲ 1 ನಿಮಿಷದ ಭೇಟಿಯಾಗಿತ್ತು, ಅದು ಕೇವಲ 1 ನಿಮಿಷವಷ್ಟೇ ನಾನು ಭೇಟಿ ಮಾಡಿದ್ದು ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕೊಟ್ಟಂತಹ ಹೇಳಿಕೆ ಇದು. ನಾನು ಸಾಮಾಜಿಕ ಜಾಲತಾಣದಲ್ಲಿ ಅವತ್ತು ಪೋಸ್ಟ್ ಮಾಡಿದ್ದೆ ಆ ಒಂದು ಫೋಟೋವನ್ನು, ಅಂದಿನ ಪೋಸ್ಟ್ ಅನ್ನು ಹುಡುಕಿ ಇವತ್ತು ಹರಿಪ್ರಸಾದ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕಿದ್ದಾರೆ. ಈ ರೀತಿಯಾಗಿ ತೇಜೋವಧೆ ಮಾಡಬಾರದು ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ರಾಜಕೀಯ ನಾಯಕರು ಪ್ರತಿನಿತ್ಯ ಸಾವಿರಾರು ಜನರನ್ನ ಭೇಟಿ ಮಾಡ್ತಾನೆ ಇರ್ತಾರೆ. ಈಗ ಈ ರೀತಿಯಾಗಿ ಭೇಟಿಯಾದಂಥ ಜನ ಭವಿಷ್ಯದಲ್ಲಿ ಮುಂದೆ ಯಾರು ಏನಾಗ್ತಾರೆ ಅನ್ನೋದು ಹೇಗೆ ಗೊತ್ತಿರುತ್ತೆ ನಮಗೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಶ್ರೀ ಬಿಕೆ ಹರಿಪ್ರಸಾದ್ ಅವರು ನನ್ನ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಒಬ್ರು ಕಮಲಾಕರ್ ಭಟ್ ಅನ್ನೋರ್ನ ಇವತ್ತು ಒಂದು ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ. ಆ ಕೊಲೆ ಆರೋಪ ಬಂದಿರೋ ವ್ಯಕ್ತಿ ಅವರಿಗೆ ನನ್ನ ಹೆಸರನ್ನ ತಳುಕು ಹಾಕಿ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನಗೆ ನೆನಪಿದ್ರೆ ಸರಿ, ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ನ ನೋಡಿದ್ದೆ. ಅವರು ಯಾವುದೋ ಒಂದು ಚಾನಲಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು. ನಾನು ಕೂಡ ನನ್ನ ಕಾರ್ಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಅವರೇ ಕರೆದು ಮಾತಾಡಿಸಿದ್ರು. ಅವ್ರು ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನ ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ನಾನು ಹರಿಪ್ರಸಾದ್ ಅವರು ಹೇಳ್ಕೊಳ್ತೀನಿ, ದಯವಿಟ್ಟು ನೀವು ಯಾರಿಗೂ ನೈತಿಕ ಪಾಠ ಏನು ಹೇಳಬೇಡಿ. ನಿಮಗೆ ಸಂವಿಧಾನ ಗೊತ್ತೋ, ನಿಮ್ಗಿಂತ ಸಂವಿಧಾನ ನನಗೆ ಹೆಚ್ಚು ಗೊತ್ತಿದೆ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿ ಹಾಕಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದರೆ ಅವ್ರ ಗುರ್ತು ಹಿಡಿತೀನೋ ಅಲ್ವೋ ಗೊತ್ತಿಲ್ಲ ನನಗೆ. ಸೊ ಅವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ, ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ನನ್ನನ್ಸುತ್ತೆ ಇದು ಪೂರ್ತಿ ಇದು ಒಂದು ಅನೈತಿಕ ಮನಸ್ಥಿತಿಯ ಒಂದು ಪರಾಕಾಷ್ಠೆ ಇದು. ಇದಿಷ್ಟೇ ಅಲ್ಲದೆ ಕಮಲಾಕರ್ ಭಟ್ ಮತ್ತು ಗ್ಯಾಂಗ್ನಿಂದ ಕೊಲೆ ಪ್ರಕರಣವನ್ನ ಪರಿಷತ್ನಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಪ್ರಸ್ತಾಪ ಮಾಡಿ, ಇದಾದ್ಮೇಲೆ ನ್ಯೂಸ್ 18ಗೂ ಮಾತನಾಡಿದ್ರು, ವಿವರಣೆಯನ್ನ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ್ದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಫೋಟೋಸ್, ಬರೆದುಕೊಂಡಿರುವಂತಹ ಬರಹದ ಬಗ್ಗೆ ಕ್ಲಾರಿಫಿಕೇಶನ್, ವಿವರಣೆಯನ್ನ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ನಾನು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ.
ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಇದ್ದಾರೆ. ಮಾತನಾಡಿಸಿ ಸರ್, ಕಮಲಾಕರ್ ಭಟ್ ಪ್ರಕರಣವನ್ನು ಉಲ್ಲೇಖ ಮಾಡಿ ಇವತ್ತು ಒಂದು ಟ್ವೀಟ್ ಮಾಡಿದ್ದೀರಾ, ಏನ್ ಸರ್ ಉದ್ದೇಶ? ಈಗ ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಒಬ್ಬ ಬಡ ಹಿಂದುಳಿದ ವರ್ಗದವನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಯಾತಕ್ಕೆ ಕೊಲೆ ಮಾಡಿದೆ ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆದ್ದರಿಂದ ಸ್ವಯಂ ಘೋಷಿತ ಏನು ಸಂಸ್ಕೃತ ಅಥವಾ ಸಂಸ್ಕಾರದ್ದು ಸಂಸ್ಕೃತಿಯ ಟೇಕೆದಾರಿದ್ದಾರೆ, ಗುತ್ತಿಗೆದಾರಿದ್ದಾರಲ್ಲ, ಅವರು ಹೆಚ್ಚು ಮಾತಾಡದೇ ಇರೋದು ಒಳ್ಳೇದು. ಎಲ್ಲರದ್ದು ಫೋಟೋ ಈಚೆ ಬರ್ತಾ ಇದೆ. ಒಂದು ಪಾರ್ಟಿ ಅಧ್ಯಕ್ಷಂದು, ಒಬ್ಬ ಪಾರ್ಟಿ ಸ್ವಯಂ ಘೋಷಿತ ಸಜ್ಜನ ಅಂತ ಅವನದು ಫೋಟೋ ಎಲ್ಲರದ್ದು ಬಂದಿದೆ. ಆದ್ದರಿಂದ ಇವರೆಲ್ಲ ಬೆಂತಟ್ಟಿರೋದ್ರಿಂದನೇ ಈ ಮಟ್ಟಕ್ಕೆ ಹೋಗೋದು, ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಅಂದರೆ ಇವ್ರ ವ್ಯವಹಾರಗಳೆಲ್ಲ ಇದು ಆಸಾರಾಮ್ ಬಾಪು ಶಿಷ್ಯರು ಇವರೆಲ್ಲ. ದೆಹಲಿಯಲ್ಲಿ ಒಬ್ಬ 45 ಕೇಸ್ಗಳಲ್ಲಿ ಒಳಗಡೆ ಇದ್ದಾನೆ ಆಸಾರಾಮ್ ಬಾಪು ಅಂತ, ಅವನ ಶಿಷ್ಯರು, ರಾಮ್ ರಹೀಂ ಶಿಷ್ಯರು. ಇವರೆಲ್ಲ ಬೇರೆಯವರಿಗೆ ಕಥೆ ಹೇಳ್ತಾರೆ. ಸರ್, ಶಾಸಕ ಸುರೇಶ್ ಕುಮಾರ್ ಹೆಸರನ್ನು ಉಲ್ಲೇಖ ಮಾಡಿದ್ದೀರಾ ಸರ್. ಸುರೇಶ್ ಕುಮಾರ್ ಅವರೇ ಇದಕ್ಕೆ ಏನಾದರೂ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಅಥವಾ ಹೇಗೆ ಅಂತ ತಮ್ಮ ಪ್ರಚೋದನೆ ವಿಚಾರ ನಾನು ಹೇಳೋದಿಲ್ಲ. ಸುರೇಶ್ ಕುಮಾರ್ಗೆ ಅಂತ ಧೈರ್ಯ ಎಲ್ಲ ಇಲ್ಲ. ನಾನು ಅವರಿಬ್ಬರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ದವರು. ಅವ್ರ ಸೈನ್ಸು, ನಾನು ಕಾಮರ್ಸು. ಅವ್ರಿಗೆ ಸೈನ್ಸ್ ಜಾಸ್ತಿ ಬುದ್ಧಿ, ಆದ್ರಿಂದ ಅವ್ರದ್ದು ಇದಕ್ಕೆ ಸಂಬಂಧ ಇದೆ ಅಂತ ಅವ್ರು ಇಂಥವ್ರನ್ನೆಲ್ಲ ಬೆಂತಟ್ಟಿದ್ರಲ್ಲ ಅಂತ ಅಷ್ಟೇ. ಅವ್ರ ಪಕ್ಷದ ಅಧ್ಯಕ್ಷರಿಗೂ ಸಹ ಬುಕ್ಕೆ ಕೊಟ್ಟಿದ್ದಾರೆ. ಇವ್ರನ್ನೂ ಸಹ ಇವರು ಭಾಳ ಫೋಟೋ ಹಾಕಿದ್ದೀನಿ, ಬೆಂತಟ್ಬಿಟ್ಟು ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಏನಕ್ಕೆ ಉತ್ತೇಜನ ಕೊಟ್ಟರು ಅನ್ನೋದು ನೋಡ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಸರ್, ಇವತ್ತು ಪರಿಷತ್ನಲ್ಲೂ ಕೂಡ ತಮ್ಮನ್ನೇ ಟಾರ್ಗೆಟ್ ಅಂದ್ರೆ ವಿರೋಧ ಪಕ್ಷದವರೆಲ್ಲ ನಿಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ಇಂಥದ್ದೊಂದು ಟ್ವೀಟ್ ಯಾವ ರೀತಿ ಅರ್ಥೈಸ್ಕೊಬಹುದು ಸರ್? ರಾಜಕೀಯದೇನಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ, ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ, ಭಾರತೀಯ ಜನತಾ ಪಾರ್ಟಿ ಅವರಿಗೆ, RSSಗೆ, ಸಂಘ ಪರಿವಾರದವ್ರಿಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರೋದಿಲ್ಲ, ಅದರಿಂದ ಒಳ್ಳೇದದು. ಕೊನೆಯದಾಗಿ ಸರ್, ಈ ಹೆಣ್ಣಿನ ವಿಚಾರದಲ್ಲೇ ಕೊಲೆಯಾಗಿದೆ ಅಂತ ತಮ್ಮ ವಾದನ ಸರ್? ಎಲ್ಲ ಅರೆಸ್ಟ್ ಮಾಡಿದಾರಲ್ಲ, ಹೆಣ್ಣಿನ ವಿಚಾರದಲ್ಲೇ ಕೊಲೆ ಆಗಿರೋದು ಬಹಳ ಸ್ಪಷ್ಟವಾಗಿದೆ. ಅರೆಸ್ಟ್ ಆಗೋಗಿದ್ದಾರೆ ಈಗಾಗಲೇ. ಇಂಥವಿನ್ನೂ ಬಹಳ ಕೆದಕಿದ್ರೆ ಇನ್ನೂ ಬಹಳ ಬರುತ್ತೆ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, BK ಹರಿಪ್ರಸಾದ್ ಯಾವಾಗ ಈ ಫೋಟೋಗಳನ್ನು ಹಾಕಿ ಒಂದಿಷ್ಟು ಪ್ರಶ್ನೆಗಳನ್ನ ಬಿಜೆಪಿ ಕೇಳಿದ್ರು, ಎಲ್ಲರ ತಲೆಯಲ್ಲೂ ಬಂದಿರುವಂತದ್ದು ನೆಕ್ಸ್ಟ್ ಸುರೇಶ್ ಕುಮಾರ್ ಅವರು ಅಥವಾ ಬಿಜೆಪಿಯ ಯಾವುದೇ ನಾಯಕರಿಂದಲೂ ಕೂಡ ಈ ಫೋಟೋಸ್ಗಳು, ಅಂದ್ರೆ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಉಳಿದಂತೆ ಯಾವುದೇ ಕಾಂಗ್ರೆಸ್ನ ನಾಯಕರ ಜೊತೆಗೆ ಈ ಕಮಲಾಕರ್ ಭಟ್ ಇರುವಂತಹ ಫೋಟೋಸ್ 100% ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಕಾಣಿಸುತ್ತೆ. ಬಟ್ ಎಲ್ಲ ವಿಚಾರವನ್ನು ಕೂಡ ರಾಜಕೀಯ ಬಣ್ಣ ಬಳಿತಾ ಇರುವಂಥದ್ದು, ಏನೋ ಒಂದು ಇರಲಿ ಅಂತ ಎಳೆದುಕೊಂಡು ಬರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಅಂತ? ಅರುಣ್, ನಿಶ್ಚಿತವಾಗಿ ಯಾವುದಾದ್ರೂ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅಪರಾಧಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯ ಸಹಚರರೆಲ್ಲರೂ ಕೂಡ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳುವಂಥದ್ದಿಲ್ಲ, ಇದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯ ಟ್ವೀಟನ್ನೇ ಇವತ್ತು BK ಹರಿಪ್ರಸಾದ್ ಅವರು ಮಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಏನು ಕೊಲೆ ಆಗಿತ್ತಲ್ಲ, ಆ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಕಮಲಾಕರ್ ಭಟ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆ ವ್ಯಕ್ತಿಯ ಜೊತೆಗಿದ್ದಂಥ ಫೋಟೋವನ್ನು, ಅಂದರೆ BJP MLA ಸುರೇಶ್ ಕುಮಾರ್ ಇರಬಹುದು, ಜೊತೆಗೆ ವಿಜೇಂದ್ರ ಅವರ ಫೋಟೋವನ್ನು ಕೂಡ ಅವರು ಹಾಕಿ ಒಂದು ಪೋಸ್ಟನ್ನು ಮಾಡಿರ್ತಾರೆ. ಈ ರೀತಿಯ ವ್ಯಕ್ತಿಗಳಿಗೆ ಇವರು ಪ್ರಚೋದನೆಯನ್ನು ಕೊಟ್ಟರು ಅನ್ನುವಂಥ ಅರ್ಥದಲ್ಲಿ, ಅಂದರೆ ಅವರೆಲ್ಲರನ್ನೂ ಕೂಡ ಬೆಳೆಸಿದ್ರು, ಇವತ್ತು ಅವರು ಕೊಲೆ ಮಾಡುವ ಹಂತಕ್ಕೆ ತಲುಪಿದ್ದಾರೆ ಅನ್ನುವಂಥ ರೀತಿಯಲ್ಲಿ BK ಹರಿಪ್ರಸಾದ್ ಅವರು ಒಂದು ಪೋಸ್ಟನ್ನು ಕೂಡ ಮಾಡ್ತಾರೆ. ಆ ಪೋಸ್ಟ್ ನಂತರದಲ್ಲಿ ಬೆಳವಣಿಗೆ ಏನಾಯಿತು ಅನ್ನುವಂಥದ್ದನ್ನು BJPಯ MLA ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರು. ಅಂದರೆ ಈ ರೀತಿಯ ಮನಸ್ಥಿತಿ ಉಳ್ಳಂಥ BK ಹರಿಪ್ರಸಾದ್ ಅವರಿಂದ ಮಾತ್ರ ಇದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಯಾವುದೋ ಒಂದು 7 ವರ್ಷದ ಹಿಂದಿನ ಫೋಟೋವನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಟೀಕೆ ಮಾಡುವಂಥದ್ದಲ್ಲ, ಇದು ರಾಜಕಾರಣಕ್ಕೆ ಸರಿಯಲ್ಲ. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವರು ಸಾಕಷ್ಟು ಜನರನ್ನ ಪ್ರತಿನಿತ್ಯವೂ ಕೂಡ ಭೇಟಿ ಆಗ್ತಾರೆ. ಅವರೆಲ್ಲರ ಹಿನ್ನೆಲೆ ಗೊತ್ತಿರೋದಿಲ್ಲ, ಜೊತೆಗೆ ಅವರು ಮುಂದೆ ಏನಾಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಇಟ್ಟುಕೊಂಡು ಯಾವುದೋ ಒಂದು ನಿಮಿಷದ ಭೇಟಿಯ ಫೋಟೋವನ್ನು ಇಟ್ಟುಕೊಂಡು ಇವರು ಈ ರೀತಿಯಾಗಿ ಟೀಕೆ ಮಾಡುವಂಥದ್ದು, ಈ ರೀತಿಯಾಗಿ ಫೇಸ್ಬುಕ್ನಲ್ಲಿ ಬರೆದುಕೊಳ್ಳುವಂಥದ್ದು, ಜೊತೆಗೆ ಈ ಒಂದು ಕೊಲೆಯಲ್ಲಿಯೂ ನಮ್ಮ ಪಾತ್ರ ಇದೆ ಅನ್ನುವಂಥ ರೀತಿಯಲ್ಲಿ ತಳಕ ಹಾಕಿರುವಂಥದ್ದನ್ನು ಅವರು ತೀಕ್ಷ್ಣವಾಗಿ ವಿರೋಧವನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ CM ಸಿದ್ದರಾಮಯ್ಯನವರೊಂದಿಗೆ ಕಮಲಾಕರ್ ಭಟ್ ಇರುವಂಥ ಒಂದು ಫೋಟೋವನ್ನು ಪೋಸ್ಟ್ ಮಾಡಿ ಇದಕ್ಕೆ BK ಹರಿಪ್ರಸಾದ್ ಅವರು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ, ಇದರಲ್ಲಿ CM ಪಾತ್ರವು ಇದೆಯಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಇದೇ ಎನ್ನುವಂಥ ಪ್ರಶ್ನೆಯನ್ನು ಈಗ BK ಹರಿಪ್ರಸಾದ್ ಅವರಿಗೆ ಸುರೇಶ್ ಕುಮಾರ್ ಅವರು ಕೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅರುಣ್,
ಈ ರೀತಿಯ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಏಕಾಏಕಿ ರಾಜಕೀಯ ಕಾರಣಕ್ಕೆ ಅಥವಾ ರಾಜಕೀಯಕ್ಕೆ ತಳುಕು ಹಾಕುವಂಥದ್ದಿಲ್ಲ. ಇದು ಅಕ್ಷಮ್ಯ ಅಪರಾಧವೇ ಸರಿಯಾಗತ್ತೆ. ಜೊತೆಗೆ ಯಾವುದೋ ವ್ಯಕ್ತಿಯ ಜೊತೆಗೆ ಇವರು ಫೋಟೋ ತೆಗೆದುಕೊಂಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಆ ವ್ಯಕ್ತಿ ಮಾಡುವಂಥ ಎಲ್ಲ ಕೃತ್ಯಗಳಲ್ಲೂ ಕೂಡ ಇವರು ಭಾಗಿಯಾಗಿರ್ತಾರೆ ಅನ್ನುವಂಥದ್ದಲ್ಲ. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥವರು ದಿನನಿತ್ಯವೂ ಕೂಡ ಸಾವಿರಾರು ಜನರ ಜೊತೆಗೆ ಫೋಟೋವನ್ನು ತೆಗೆದುಕೊಳ್ತಾರೆ. ಆದರೆ ಆ ವ್ಯಕ್ತಿಗಳ ಹಿನ್ನೆಲೆ ಗೊತ್ತಿರೋದಿಲ್ಲ, ಅವರು ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿರೋದಿಲ್ಲ. ಈ ಒಂದು ಘಟನೆಯಲ್ಲಿಯೂ ಕೂಡ ಅದೇ ರೀತಿಯಾಗಿದೆ. ಕಮಲಾಕರ್ ಭಟ್ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಕೊಲೆಯ ಆರೋಪದಲ್ಲಿ ಅವರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಅವರಿಗೆ ತಕ್ಕನಾಗಿರ್ತಕ್ಕಂಥ ಶಿಕ್ಷೆಯೂ ಕೂಡ ಆಗಬೇಕು. ಜೊತೆಗೆ ಅವರೊಂದಿಗೆ ಫೋಟೋ ತೆಗೆದುಕೊಂಡಿದ್ದಂಥ ಎಲ್ಲರನ್ನೂ ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಈ ಕಮಲಾಕರ್ ಭಟ್ಟನ ನೀಚ ಕೃತ್ಯಕ್ಕೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪಿಸುವುದು ಕೂಡ ತಪ್ಪಾಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಈಗ BK ಹರಿಪ್ರಸಾದ್ ಮತ್ತು ಸುರೇಶ್ ಕುಮಾರ್ ಅವರ ನಡುವೆ ಈಗ ಟಾಕ್ ವಾರ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಜೊತೆಗೆ ಅವರು ಫೇಸ್ಬುಕ್ನಲ್ಲಿಯೂ ಕೂಡ ಸುರೇಶ್ ಕುಮಾರ್ ಅವರು ಬರೆದುಕೊಂಡಿದ್ದಾರೆ ಸುದೀರ್ಘವಾಗಿ. ಈ ರೀತಿಯ ಒಂದು ಹೀನ ಪರಿಸ್ಥಿತಿಯ ರಾಜಕಾರಣವನ್ನು ಯಾರು ಕೂಡ ಮಾಡಬಾರ್ದು, ಜೊತೆಗೆ BK ಹರಿಪ್ರಸಾದ್ ಅವರಿಂದ ಮಾತ್ರ ಈ ರೀತಿಯ ಒಂದು ನಿರೀಕ್ಷೆಯನ್ನು ಮಾಡಬಹುದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಓಕೆ ಕಾರ್ತಿಕ್, BK ಹರಿಪ್ರಸಾದ್ ಅವರು ಪರಿಷತ್ನಲ್ಲಿರುವಂಥ ವ್ಯಕ್ತಿ, ಹಿರಿಯ ಮುತ್ಸದ್ದಿ ರಾಜಕಾರಣಿ. ಅವರಿಗೆ ಅಂದರೆ ಪರಿಷತ್ ಅಂದರೆ ಜಾಣರ ಚಾವಡಿ ಅಂತ ಅದನ್ನು ನಾವು ಕರಿತೀವಿ. ಸೊ ಅಲ್ಲಿರುವಂಥ ವ್ಯಕ್ತಿಗೆ ಮಿನಿಮಮ್ ಆಗಿ ಈ ವಿಚಾರಗಳು ಗೊತ್ತಿರುತ್ತೆ. ಈಗ ಕಮಲಾಕರ್ ಭಟ್ ಅನ್ನುವಂಥ ವ್ಯಕ್ತಿ ಕೂಡ ಒಂದಿಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂಥ ಸ್ವಾಮಿ ಗುರೂಜಿ ಆಗಿದ್ದ, ಜ್ಯೋತಿಷಿ ಆಗಿದ್ದ, ಅನ್ನೌನ್ ಪರ್ಸನ್ ಎಲ್ಲರಿಗೂ ಕೂಡ. ಹಾಗಾಗಿ ಸಹಜವಾಗಿ ರಾಜಕಾರಣಿಗಳ ಜೊತೆಗೆ ಫೋಟೋಸ್ಗಳು ಇದ್ದೇ ಇರುತ್ತೆ ಅನ್ನುವಂಥ ವಿಚಾರ ಹರಿಪ್ರಸಾದ್ ಅವ್ರಿಗೂ ಕೂಡ ಗೊತ್ತಿತ್ತು ಅಂತ ಕಾಣಿಸುತ್ತೆ ಮೇ ಬಿ. ಸೊ ಗೊತ್ತಿದ್ರೂ ಕೂಡ ಅವರ ಕಾಂಗ್ರೆಸ್ನವರಾಗಿರ್ಬೋದು, ಬೇರೆ ಯಾವುದೇ ನಾಯಕರಾಗಿರ್ಬೋದು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೇ ಇರ್ತಾರೆ ಸಹಜವಾಗಿ. ಗೊತ್ತಿದ್ರೂ ಕೂಡ ಇಂಥದ್ದೊಂದು ಸಣ್ಣ ಕೆಲಸ ಮಾಡಿಬಿಟ್ರ BK ಹರಿಪ್ರಸಾದ್ ಅವರು ಅಂತ ಅನಿಸ್ತಿದೆಯಾ? ಅರುಣ್, ಇಲ್ಲಿ BK ಹರಿಪ್ರಸಾದ್ ಅವರು ಕೇವಲ ಆ ಒಂದು ಫೋಟೋವನ್ನು ಬಳಕೆ ಮಾಡಿಕೊಂಡು ಒಂದಿಷ್ಟು ವಿಚಾರಗಳಂದರೆ ಈ ರೀತಿಯ ಮೌಢ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬೆಂಬಲವನ್ನು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಏನಾದರೂ ಅವರು ಟೀಕೆಯನ್ನು ಮಾಡಿದರೆ ಒಪ್ಪೋದಿತ್ತೇನೋ. ಆದರೆ BK ಹರಿಪ್ರಸಾದ್ ಅವರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ, ಇಂಥವರನ್ನು ಬೆಳೆಸಿದ್ರು ಅನ್ನುವಂಥ ರೀತಿಯಲ್ಲಿ. ಈ ಒಂದು ಅದರ ಜೊತೆಗೆ ನೈತಿಕವಾಗಿಯೂ ಕೂಡ ಹೊಣೆಯನ್ನು ಹೊರಬೇಕು ಈ ಕೊಲೆಗೆ ಅನ್ನುವಂಥ ರೀತಿಯಲ್ಲಿ ಬರೆದುಕೊಂಡಿರ್ತಕ್ಕಂಥದ್ದು ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. BK ಹರಿಪ್ರಸಾದ್ ಅವರ ಈ ಒಂದು ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯ ಸುರೇಶ್ ಕುಮಾರ್ ಅವರು ಈಗಾಗಲೇ BK ಹರಿಪ್ರಸಾದ್ ಅವರ ವಿರುದ್ಧ ಸಾಕಷ್ಟು ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಮನಸ್ಥಿತಿ ಬಗ್ಗೆಯೂ ಕೂಡ ಅವರು ಟೀಕೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ BK ಹರಿಪ್ರಸಾದ್ ಈ ರೀತಿಯಾಗಿ ಏನು ಅವರು ಫೋಟೋವನ್ನು ಬಳಕೆ ಮಾಡಿಕೊಂಡು ಟೀಕೆ ಮಾಡಿದ್ದಿದೆಯಲ್ಲ, ಅದೇ ರೀತಿಯಾಗಿ ಸುರೇಶ್ ಕುಮಾರ್ ಅವರು ಕೂಡ ಈಗ CM ಸಿದ್ದರಾಮಯ್ಯ ಅದೇ ಪಾಯಿಂಟಿಗೆ ಬಂದೆ ನಾನು ಕೂಡ. CM ಜೊತೆಗಿರುವಂತಹ ಫೋಟೋವನ್ನು ಈಗ ಇವರು ಅದಕ್ಕೆ ತಿರುಗೇಟು ಅನ್ನುವಂಥ ರೀತಿಯಲ್ಲಿ ಬಿಟ್ಟಿದ್ದಾರೆ ಸುರೇಶ್ ಕುಮಾರ್ ಅವರು. ಈಗ ಅವ್ರಿಗೆ ಮೈಕ್ ಹಿಡಿದ್ರೆ ಈ ಬಗ್ಗೆ ಏನು ಆನ್ಸರ್ ಕೊಡಬೇಕು ಅಂತ, ಏನು ಕೊಡ್ತಾರೆ ಅಂತ? ಅರುಣ್, ಈಗ BK ಹರಿಪ್ರಸಾದ್ ಅವರು ಈ ವಿಜೇಂದ್ರ ಮತ್ತು ಸುರೇಶ್ ಕುಮಾರ್ ಅವರ ಫೋಟೋವನ್ನು ಇಟ್ಕೊಂಡು ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಡೆದಿರ್ತಕ್ಕಂಥ ಕೊಲೆ ಪ್ರಕರಣಕ್ಕೆ, ಜೊತೆಗೆ ಆ ಒಂದು ಕೊಲೆ ಮಾಡಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಕಮಲಾಕರ್ ಭಟ್ ಅವರ ಒಂದು ಬೆಳವಣಿಗೆಗೆ ಇವರಿಬ್ಬರು ಕಾರಣ ಆದರು, ಅವರನ್ನು ಬೆನ್ನು ತಟ್ಟಿ ಬೆಳೆಸಿದವರು ಯಾರು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದರು. ಅದೇ ಒಂದು ಪ್ರಶ್ನೆಯ ರೀತಿಯಲ್ಲಿಯೇ ಈಗ ಸುರೇಶ್ ಕುಮಾರ್ ಅವರು ಕೂಡ CM ಸಿದ್ದರಾಮಯ್ಯನವರ ಫೋಟೋವನ್ನು ಇಟ್ಟುಕೊಂಡು ಇದಕ್ಕೆ ಏನು ಹೇಳ್ತೀರಿ, ಹಾಗಾದರೆ ಈ ಒಂದು ಕೊಲೆಯಲ್ಲಿ ಸಿದ್ದರಾಮಯ್ಯನವರ ಒಂದು ಪಾತ್ರ ಇದೆ ಅನ್ನುವಂಥ ರೀತಿಯಲ್ಲಿ ಏನಾದರೂ ನೀವು ಹೇಳ್ತೀರಾ ಅನ್ನುವಂಥ ರೀತಿಯಲ್ಲಿ ಅವರು ಬರೆದುಕೊಂಡಿದ್ದಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಕೇವಲ ರಾಜಕೀಯ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನು ತಂದಿರ್ತಕ್ಕಂಥದ್ದು. ಬಹುಶಃ BK ಹರಿಪ್ರಸಾದ್ ಅವರಿಗೆ ಗೊತ್ತಿರಲಿಕ್ಕಿರಲಿಲ್ಲ, ಈ ಒಂದು ಕಮಲಾಕರ್ ಭಟ್ ಕೇವಲ BJPಯವರ ಜೊತೆಗೆ ಅಷ್ಟೇ ಅಲ್ಲ, ಉಳಿದ ಬೇರೆ ಬೇರೆ ಪಕ್ಷಗಳ ಜೊತೆಗೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಬೇರೆ ಬೇರೆ ಪಾರ್ಟಿಯ ಅಥವಾ ಕಾಂಗ್ರೆಸ್ನವರೊಂದಿಗೂ ಕೂಡ ಇವರ ಫೋಟೋ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಆ ಒಂದು ಕಾರಣಕ್ಕಾಗಿ ಪೋಸ್ಟ್ ಮಾಡಿದ್ರ ಅನ್ನುವಂಥ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ಜೊತೆಗೆ ಈ ರೀತಿಯ ವಿಚಾರವನ್ನು ಉಲ್ಲೇಖ ಮಾಡಿಕೊಂಡು ರಾಜಕೀಯ ಜಟಾಪಟಿಯನ್ನು ಮಾಡುವಂಥದ್ದಿಲ್ಲ, ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಜೊತೆಗೆ ರಾಜಕಾರಣಿಗಳು ಈ ರೀತಿಯಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ಕೂಡ ಎಲ್ಲ ಒಂದು ಕಡೆ ತಪ್ಪಾಗುತ್ತೆ. ಯಾವ ವಿಚಾರವನ್ನು ಇಟ್ಕೊಂಡು ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕು, ವಸ್ತುನಿಷ್ಠವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಳ್ಬೇಕು. ಯಾರೋ ಒಬ್ಬ ವ್ಯಕ್ತಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಅನ್ನುವಂಥ ಮಾತ್ರಕ್ಕೆ ಆತನೊಂದಿಗೆ ಉಳಿದಂಥ ರಾಜಕಾರಣಿಗಳ ಫೋಟೋ ಇದ್ದರೆ ಅವರೆಲ್ಲರೂ ಕೂಡ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಅನ್ನುವಂಥದ್ದನ್ನು ಯಾರು ಕೂಡ ಒಪ್ಪೋದಕ್ಕಾಗೋದಿಲ್ಲ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಇನ್ನು ಇಷ್ಟೇ ಅಲ್ಲದೆ ಕಮಲಾಕರ್ ಭಟ್ನ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ. ಕಮಲಾಕರ್ ಹೆಗಡೆ ಅನ್ನುವಂಥ ಹೆಸರನ್ನ ಭಟ್ ಅಂತ ಬದಲಾವಣೆ ಮಾಡಿಕೊಂಡಿರುವುದು ಕಾರಣ ಜ್ಯೋತಿಷ್ಯವನ್ನ ಹೇಳುವುದಕ್ಕಾಗಿಯೇ ಕಮಲಾಕರ್ ಹೆಗಡೆ ಅನ್ನುವಂಥ ಹೆಸರನ್ನ ಕಮಲಾಕರ್ ಭಟ್ ಅಂತ ಈತ ಬದಲು ಮಾಡ್ಕೊಂಡಿದ್ದ, ಚೇಂಜ್ ಮಾಡ್ಕೊಂಡಿದ್ದ. ಜ್ಯೋತಿಷ್ಯ ಆಗಬೇಕು, ಜ್ಯೋತಿಷ್ಯವನ್ನ ಹೇಳಬೇಕು ಅನ್ನುವಂಥ ಕಾರಣಕ್ಕಾಗಿ. ಅಷ್ಟೇ ಅಲ್ಲದೆ ಜ್ಯೋತಿಷ್ಯದಲ್ಲಿ PhD ಮಾಡಿರೋದಾಗಿ ಸುಳ್ಳು ಆದಂಥ ಸರ್ಟಿಫಿಕೇಟ್ಸ್ಗಳನ್ನು ಕೂಡ ಇಟ್ಕೊಂಡಿದ್ದ. ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಪದವಿ ಅಂತ
ಸುಳ್ಳು ಸರ್ಟಿಫಿಕೇಟ್ಸ್ಗಳನ್ನು ಕೂಡ ಈತ ಹೊಂದಿದ್ದ. ಕೋಲ್ಕತ್ತಾದಲ್ಲಿ ಪದವಿ ಪಡೆದಿದ್ದಾಗಿ ಸುಳ್ಳು ಆದಂತಹ ಮಾತುಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಓಡಾಡ್ತಾ ಇದ್ದಂಥ ವ್ಯಕ್ತಿ. ಆದರೆ ಕೋಲ್ಕತ್ತಾದಲ್ಲಿ ಈ ಹೆಸರಿನ ವಿಶ್ವವಿದ್ಯಾಲಯವೇ ಇಲ್ಲ. ಜ್ಯೋತಿಷ್ಯಕ್ಕಾಗಿ ಸುಳ್ಳು ಹೇಳಿಕೊಂಡು ಕಮಲಾಕರ್ ಭಟ್ ಅಲಿಯಾಸ್ ಕಮಲಾಕರ್ ಹೆಗಡೆ ತಗಲಾಕೊಂಡಿದ್ದ. ಸದ್ಯ ಕಾರವಾರ ಜೈಲಲ್ಲಿದ್ದಾನೆ. ಕೊಲೆ ಆರೋಪಿ ಕಮಲಾಕರ್ ಭಟ್ ಸೇರಿದಂಗೆ ಈತನ ಸಹಚರರು 7 ಜನ, ಒಟ್ಟಾರೆಯಾಗಿ 7 ಜನರನ್ನ ಬಂಧನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಕಮಲಾಕರ್ ಭಟ್ನ ಒಂದೊಂದೇ ರಹಸ್ಯಗಳು. ಒರಿಜಿನಲ್ ಹೆಸರು, ನಿಜವಾದ ಹೆಸರು ಕಮಲಾಕರ್ ಹೆಗಡೆ. ಆದರೆ ಜ್ಯೋತಿಷ್ಯವನ್ನ ಹೇಳೋಕ್ಕಾಗಿನೇ ಹೇಳಬೇಕು ಅಂತಾನೆ ಆ ಒಂದು ಹೆಸರನ್ನ ಕಮಲಾಕರ್ ಭಟ್ ಅಂತ ಬದಲಾವಣೆ ಮಾಡಿಕೊಂಡಿರೋದು. ಈ ಹೆಸರಿನ ಮೇಲೆ ಒಂದಿಷ್ಟು ಪ್ರಮಾಣ ಪತ್ರಗಳು, ಯೂನಿವರ್ಸಿಟಿಯ ಪ್ರಮಾಣ ಪತ್ರಗಳು, ದಾಖಲಾತಿಗಳನ್ನು ರೆಡಿ ಮಾಡಿಕೊಂಡಿರುವಂತಹ ವ್ಯಕ್ತಿ. ಕೋಲ್ಕತ್ತಾದಲ್ಲಿರುವಂತಹ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಪದವಿ ಆಗಿದೆ ನನಗೆ ಅಂತ ಸರ್ಟಿಫಿಕೇಟ್ಸ್ಗಳನ್ನು ಈತ ಹೊಂದಿದ್ದ. ಆದರೆ ಕೋಲ್ಕತ್ತಾದಲ್ಲಿ ಇಂಥದ್ದೊಂದು ಯೂನಿವರ್ಸಿಟಿ, ವಿಶ್ವವಿದ್ಯಾಲಯವೇ ಇಲ್ಲ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಫೇಕ್ ಫೇಕ್ ಫೇಕ್. ಮತ್ತೊಬ್ಬರ ಊರಿನವರೆಲ್ಲ ಜ್ಯೋತಿಷ್ಯವನ್ನ ಹೇಳ್ತೀನಿ ಅಂತ ಬಂದಂಥ ವ್ಯಕ್ತಿಯ ಮೂಲ ರಹಸ್ಯಗಳಿವೆಲ್ಲವೂ ಕೂಡ. ಡಾಕ್ಟರೇಟ್ ಕಮಲಾಕರ್ ಭಟ್, ಡಾಕ್ಟರ್ ಕಮಲಾಕರ್ ಭಟ್ ಅಂತ ಇಲ್ಲಿವರೆಗೂ ಕರೀತಾ ಇದ್ದಿದ್ದು. ಆ ಡಾಕ್ಟರೇಟ್ ಅನ್ನುವಂಥ ಬಿರುದೇನಿತ್ತು, ಆ ಪದವಿ ಏನಿತ್ತು, ಅದೇ ಸುಳ್ಳು ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಸದ್ಯಕ್ಕೆ ಕಾರವಾರ ಜೈಲಲ್ಲಿರುವಂಥ ಎಲ್ಲ ಆರೋಪಿಗಳು, ಈ ಆರೋಪಿಗಳ ಒಂದೊಂದೇ ರಹಸ್ಯಗಳು, ಇವರ ಮೂಲ, ಇವರ ಸುಳ್ಳುಗಳು ಒಂದೊಂದೇ ಹೊರಗಡೆ ಬರ್ತಾ ಇರೋದು. ಕಮಲಾಕರ್ ಭಟ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಚಾಕು ಇರಿದು ಅಲ್ಲಿಂದ ಓಡ್ ಹೋಗ್ತಾ ಇದ್ದಾಗಲೇ ಸುಚಿತ್ರಾ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಜ್ಯೋತಿಷಿ ಕಾರ್ನಲ್ಲಿ ಹೋಗ್ತಾ ಇದ್ದಾಗಲೇ ಜನ ಹಿಡಿದು ಥಳಿಸಿದ್ದಾರೆ. ಅವಳನ್ನು ಬಿಡಬೇಡಿ, ಚಪ್ಪಲಿಯಲ್ಲಿ ಹೊಡಿರಿ ಅಂತ ಜನ ಆಕ್ರೋಶಭರಿತರಾಗಿ ಮಾತನಾಡಿರುವಂಥ ವಿಡಿಯೋ ಇದು. ಚಪ್ಪಲಿಯಲ್ಲಿ ಹೊಡಿರಿ, ಬಿಡಬೇಡಿ ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋ. ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ಬೇರೊಂದು ಊರಲ್ಲಿ ಇನ್ನೇನು ಪಾಸ್ ಆಗಬೇಕಾಗಿತ್ತು, ಬೈ ರೋಡಲ್ಲಿ ಚೇಸ್ ಮಾಡಿದ್ದಾರೆ ಊರಿನ ಜನ. ಪೊಲೀಸ್ ಜೀಪ್ ಕೂಡ ಇದೆ ಹಿಂದೆ. ಈ ರೀತಿಯಾಗಿ ಅವರನ್ನ ಹಿಂಬಾಲಿಸ್ಕೊಂಡು ಬಂದು ಅವ್ರನ್ನ ಹೊಡಿಬೇಕು ಅಂತಾನೆ, ಥಳಿಸ್ಬೇಕು ಅಂತಾನೆ ಈ ಕಮಲಾಕರ್ ಭಟ್ ಹೋಗ್ತಾ ಇದ್ದಂಥ ಕಾರು, ಆ ಕಾರಿನಲ್ಲಿ ಎಲ್ಲ ಆರೋಪಿಗಳಿದ್ರು. ಎಲ್ಲರನ್ನ ನಡು ರೋಡಲ್ಲಿ ಇಳಿಸಿ ಮನಬಂದಂತೆ ಥಳಿಸಿದ್ದಾರೆ. ನೋಡಿ, ಕಮಲಾಕರ್ ಭಟ್, ಸುಚಿತ್ರಾ ಇಬ್ರು ಇದ್ದಾರೆ. ಉಳಿದಂಥ 5 ಜನ ಆರೋಪಿಗಳು ಕೂಡ ಕಾರ್ನಲ್ಲಿದ್ದಾರೆ. ಈ ರೀತಿಯಾಗಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರೋದು. ಫ್ರೀ ಹೆಲ್ಮೆಟ್ಗಾಗಿ ಮುಗಿಬಿದ್ದ ಜನರನ್ನ ನಿಯಂತ್ರಣ ಮಾಡೋಕೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಕೋಲಾರದ ಮುಳುಬಾಗಿಲಲ್ಲಿ ನಡೆದಂತಹ ಘಟನೆ ಇದು. ಫ್ರೀ ಹೆಲ್ಮೆಟ್ ಕೊಡ್ಲಾಗ್ತಾ ಇತ್ತು ಜನರಿಗೆ. ಕಾಂಗ್ರೆಸ್ ನಾಯಕ ಆದಿನಾರಾಯಣ ಅನ್ನೋರು 30,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ವಿತರಣೆ ಮಾಡ್ತಾ ಇದ್ರು, ಫ್ರೀ ಆಗಿ ಕೊಡ್ತಾ ಇದ್ರು ಜನರಿಗೆ. ಮುಳುಬಾಗಿಲು ನಗರ ಹೊರವಲಯದ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು ಇಂಥದ್ದೊಂದು ಕಾರ್ಯಕ್ರಮವನ್ನು. ಬಟ್ ಯಾವುದೇ ರೀತಿಯಾದಂಥ ಭದ್ರತೆ ವ್ಯವಸ್ಥೆ ಏನೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ತರಿಸಿಟ್ಟಿದ್ರು ಕಾಂಗ್ರೆಸ್ ನಾಯಕ ಆದಿನಾರಾಯಣ ಅನ್ನುವಂಥವರು. ಅದನ್ನ ಕೊಡೋದಕ್ಕೆ ಬಿಟ್ಟೇ ಇಲ್ಲ ಜನ, ಮುಗಿಬಿದ್ದಿದ್ದಾರೆ. ಮುಗಿಬೀಳೋದಲ್ಲ, ಹೊಡೆದಾಡ್ ತೆಗೆದುಕೊಂಡು ಹೋಗಿದ್ದಾರೆ. ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂದರೆ ಆ ಮಟ್ಟಿಗೆ ಜನ ಸೇರಿದ್ರು. ಹೆಲ್ಮೆಟನ್ನು ನೋಡಿ, ಇದು 2 ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಹೆಲ್ಮೆಟನ್ನು ತಗೊಂಡು ಬೈಕ್ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಜನ. ಫ್ರೀಯಾಗಿ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರಿಂದ ಆಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಂಡಿರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸದ್ಯಕ್ಕಂತೂ ಕಾಣಸಿಗ್ತಾ ಇದೆ. 30,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಲಾರಿಗಳಲ್ಲಿ ಲೋಡ್ಗಟ್ಟಲೆ ತಂದು ನಿಲ್ಲಿಸಲಾಗಿತ್ತು. ಬಟ್ ಜನ ಆರಾಮಾಗಿ ತೆಗೆದುಕೊಂಡು ಹೋಗೋಕ್ಕೆ ನೋಡೇ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಬಿದ್ದು, ಮುಗಿಬಿದ್ದು, ಕಿತ್ತಾಡಿಕೊಂಡು ತೆಗೆದು ಹೋಗಿದ್ದಾರೆ. ಜನರನ್ನ ನಿಯಂತ್ರಣ ಮಾಡೋಕೆ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ.
ಬೈಕ್ಗೆ ಜಾಗ ಕೊಡ್ಲಿಲ್ಲ, ಸೈಡ್ ಕೊಡ್ಲಿಲ್ಲ ಅಂತ ರೌಡಿಸಂ ಮಾಡಲಾಗಿದೆ. ಕೆಕೆಆರ್ಟಿಸಿ ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಡೆಡ್ಲಿ ದಾಳಿಯಾಗಿದೆ ಆ ಬೈಕ್ ಸವಾರರಿಂದ. ಬೀದರ್ನ ಭಾಲ್ಕಿ ತಾಲೂಕಿನ ಬೀರಿ ಕೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹಲ್ಲೆಗೊಳಗಾದ ಚಾಲಕ ಚಂದ್ರಶೇಖರ ಸ್ಥಿತಿ ಗಂಭೀರವಾಗಿದೆ. ಆ ಮಟ್ಟಿಗೆ ಹಲ್ಲೆ ಮಾಡಿದ್ದಾರೆ. ಕ್ಷುಲ್ಲಕ ವಿಚಾರ. ಬಸ್ ಹೋಗ್ತಾ ಇತ್ತು, ಹಿಂದ್ಗಡೆಯಿಂದ ಬೈಕ್ ಬರ್ತಾ ಇತ್ತು, ಆ ಬೈಕ್ಗೆ ಸೈಡ್ ಕೊಟ್ಟಿಲ್ಲ ಅಂತ ಕಾರಣ. ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರೈವರ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಡ್ರೈವರ್ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಚಿಕ್ಕಪುಟ್ಟು ವಿಚಾರಕ್ಕೆ ಈ ರೀತಿಯಾಗಿ ಹಲ್ಲೆ ಮಾಡಿರುವಂಥದ್ದು ಮರಣಾಂತಿಕವಾಗಿ ಹಲ್ಲೆ ಆಗಿದೆ. ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ಅವರು ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಕಂಡಕ್ಟರ್ ಮತ್ತು ಡ್ರೈವರ್ ಇಬ್ಬರಿಗೂ ಹಿಗ್ಗಾಮುಗ್ಗ ಹೊಡೆದಿರೋದು. ಸ್ಥಳೀಯರೊಬ್ರು ಯಾರೋ ಮೊಬೈಲ್ನಲ್ಲಿ ಈ ಹಲ್ಲೆಯ ದೃಶ್ಯವನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಏನ್ ಮಾತಾಡಿದ